ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಸುಗ್ಗಿ ಹಬ್ಬ ಅಂತಲೇ ಹೇಳ್ತಾರೆ. ತಮ್ಮ ಬೆಳೆಗಳಿಗೆ ಪೂಜೆ ಮಾಡೋದು, ಹಾಗೆಯೇ ದನಗಳು ಕರುಗಳು ಎಲ್ಲದಕ್ಕೂ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಸಂಕ್ರಾಂತಿ ಹಬ್ಬ ನಮ್ಮ ಹಳ್ಳಿಯವರಿಗೆ, ನಮ್ಮ ರೈತರಿಗೆ ಒಂದು ವಿಶೇಷ ಅಂತಲೇ ಹೇಳ್ಬೋದು. ನಾವು ಕೂಡ ಅದನ್ನು ಈ ರೀತಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ನಮ್ಮ ಮನೆಯಲ್ಲೂ ಕೂಡ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಹಾಗೆಯೇ ಇವತ್ತು ಇನ್ನೊಂದು ವಿಶೇಷ ಅಂತ ಅಂದರೆ ನಮ್ಮ ಮನೆಗೆ ಅಯೋಧ್ಯೆಯ ರಾಮ ಮಂದಿರದ ಮಂತ್ರಾಕ್ಷತೆ ಕೂಡ ಸಿಕ್ತು. ತುಂಬಾ ಖುಷಿ ಆಯಿತು. ಅದನ್ನು ಕೂಡ ಇಟ್ಬಿಟ್ಟು ನಾನು ಪೂಜೆನ ಮಾಡಿದ್ದೆ ಇವತ್ತು. ನಿಮಗೂ ಕೂಡ ಸಿಗ್ತಾ ಏನು ಮಂತ್ರಾಕ್ಷತೆ, ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ರಾಮ ಮಂದಿರದ ಒಂದು ಐತಿಹಾಸಿಕ ಘಟ್ಟ ಅಂತ ಅಂದರೆ ಎಷ್ಟೋ ವರ್ಷಗಳ ಬಲಿದಾನ, ಎಷ್ಟೋ ವರ್ಷಗಳ ಕಾಯುವಿಕೆಗೆ ಇವಾಗ ಒಂದು ಉತ್ತರ ಸಿಕ್ಕಿದೆ. ಇದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇರೋದೇ ಒಂದು ಖುಷಿಯಾದಂಥ ವಿಚಾರ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಬರಲಾ?